ಊರಿಂದ ನಮ್ ದೊಡ್ಡಮ್ಮ ಬಂದಿದ್ರು, ಮನೇಲಿ ಒಚ್ಚಾಗೆ ಹಾಗೂ ಕಾಯಳ್ನ ಮಾಡ್ಕೊಟ್ರು, ತಿಂದ ಸಖತ್ತಾಗಿತ್ತು. ಆದ್ರೆ ನಮ್ಮ ಹಳ್ಳಿಲಿ ಇದನ್ನ ಯಾವಾಗ ಮಾಡ್ತಾರೆ ಅಂತ ಅಂದ್ರೆ, ಬೇಸಿಗೆ ಕಳೆದು ಮಳೆಗಾಲ ಶುರು ಆದಾಗ ಮೊದಲನೇ ಮಳೆ ಭೂಮಿಗೆ ಬಿದ್ದಾಗ ಭೂಮಿನ ಉಳುಮೆ ಮಾಡ್ತಾರೆ. ಆಗ ಮನೆಯಲ್ಲಿ ಒಚ್ಚಾಗೆ ಹಾಗೂ ಕಾಯಳ್ನ ಮಾಡಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ಖುಷಿಯಾಗಿ ತಿಂತಾರೆ. ಬೇಡೋರ್ತರ ನಮಸ್ಕಾರ, ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಫಸ್ಟ್ ಕಪ್ಪೆಲ್ನ ಚೆನ್ನಾಗಿ ಹುರ್ಕೊಂಡು ಒಂದ್ ತಟ್ಟೆಗೆ ಹಾಕಿ ಸಪರೇಟ್ ಆಗಿ ಇಟ್ಕೊಂಡು, ಇನ್ನೊಂದ್ಸತಿ ಬಾಣ್ಲಿಗೆ ಶುಂಠಿ, ಗಸಗಸೆ, ಯಾಲಕ್ಕಿ ಹಾಗೂ ಸೋಂಪ್ನ ಚೆನ್ನಾಗಿ ಹುರ್ಕೊಂಡು ಅದೊಂದ್ ಕಡೆ ಎತ್ತಿಟ್ಕೋಬೇಕು. ಎಳ್ಳು ತಣ್ಣಗಾಗೋ ಗ್ಯಾಪ್ ಅಲ್ಲಿ ಈಗ ಕಾಯೆಲ್ಲ ಮಾಡ್ಕೋಬೇಕು. ಜಾರ್ಗೆ ತುರ್ಕೊಂಡಿರೋ ತೆಂಗಿನಕಾಯಿ, ಹುರ್ಕೊಂಡಿರೋ ಗಸಗಸೆ, ಸೋಂಪು, ಯಾಲಕ್ಕಿ ಹಾಗೂ ಶುಂಠಿನ ಹಾಕೋಬೇಕು. ಇಷ್ಟು ಪುಡಿಯಾಗೋ ಗ್ಯಾಪ್ ಅಲ್ಲಿ ಈಗ ಸ್ಟವ್ ಮೇಲೆ ನೀರಿಟ್ಟು ಬೆಲ್ಲ ಹಾಕಿ ಚೆನ್ನಾಗಿ ಪಾಕನ ರೆಡಿ ಮಾಡ್ಕೋಬೇಕು. ಪಾಕ ರೆಡಿ ಆಗ್ತಾ ಇದ್ದಂಗೆ ರುಬ್ಕೊಂಡಿರೋ ಮಿಶ್ರಣನ ಬಾಣ್ಲಿಗೆ ಹಾಕಿ ಆಮೇಲೆ ಪಾಕನ ಹಾಕಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು. ಈ ಕುದಿಯೋ ಗ್ಯಾಪ್ ಅಲ್ಲಿ ಈಗ ನಾವು ಒಚ್ಚಾಗೆಗೆ ರೆಡಿ ಮಾಡ್ಕೋಬೇಕು. ಮುದ್ದೆ ಪಾತ್ರೆಯಲ್ಲಿ ನೀರಿಟ್ಟು ಕುದಿ ಬರ್ತಾ ಇದ್ದಂಗೆ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಜಡ್ದು ಮುದ್ದೆ ತರ ಮಾಡ್ಕೊಂಡಿರೋದನ್ನ ಶಾವ್ಗೆ ಮನೆಗೆ ಹಾಕಿ ಚೆನ್ನಾಗಿ ಒತ್ತು ಅದನ್ನ ಒಂದು ಬಟ್ಟೆಯಲ್ಲಿ ಹಾಕಿ ಎತ್ತಿಡ್ಬೇಕು. ಒಚ್ಚಾವ್ಗೆ ರೆಡಿ ಆದ್ಮೇಲೆ ಕಪ್ಪೆಳ್ನ ಜಾರ್ಗ್ ಹಾಕೊಂಡು ಬೆಲ್ಲ ಹಾಕಿ ಅದನ್ನ ರುಬ್ಕೊಂಡು ಒಂದು ತಟ್ಟೆಗೆ ಹಾಕೊಂಡು ಇಟ್ಕೋಬೇಕು. ಎಲ್ಲಾ ಐಟಮು ರೆಡಿ ಆಗಿರುತ್ತೆ. ಈಗ ತಟ್ಟೆಗೆ ಒಚ್ಚಾವ್ಗೆ, ಕಾಯಾಳು ಆಮೇಲೆ ಎಳ್ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ. ಇದೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.